ಜೊತೆಗೆ ಸಿ ಕೈ ಚಂದ್ರ ಅವರ ಫ್ಯಾಮಿಲಿ ಇದ್ರೆ ಮಾತಾಡಿಸ್ತೀನಿ ಸರ್. ಹಿರಿಯ ನಟಿ ಸಾಕಷ್ಟು ಕನ್ನಡಕ್ಕೆ ಕೊಡುಗೆ ನೀಡಿದ್ದಾರೆ ಮತ್ತು ಬೇರೆ ಭಾಷೆಯಲ್ಲಿ ನಟನೆಯಲ್ಲಿ ಜೈ ಎನಿಸಿದರು. ಇವತ್ತು ನಮ್ಮ ಬಂದಿಗಿಲ್ಲ ಸರ್, ಏನು ಹೇಳ್ತಾರೆ? ಇಡೀ ಭಾರತ ಚಿತ್ರರಂಗ ಅನಾಥವಾಗಿದೆ, ತಾಯಿನ ಕಳ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆತ್ಮೀಯತೆಯ ಮಮತೆಯ ಪ್ರತಿರೂಪ. ಯಾವುದೇ ಕಲಾವಿದರು ಬಂದರೂ ಅವ್ರನ್ನ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡಿಸಿ ಅವ್ರಿಗೆ ಆತಿಥ್ಯ ನೀಡಿ ತುಂಬು ಮನಸ್ಸಿಂದ ಹರಿಸ್ತಿದ್ದಂಥ ವ್ಯಕ್ತಿ. ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಇಡೀ ಚಿತ್ರರಂಗ ಅನಾಥವಾಗಿದೆ ಅಂತ ಹೇಳಕ್ಕೆ ಇಷ್ಟ. ಸರ್, ಪ್ರತಿ ಬಾರಿ ಈ ಒಂದು ಸ್ಥಾನಕ್ಕೆ ಅವರೇ ಕಾರಣ. ತುಂಬ ತಿದ್ದಿದ್ದಾರೆ ಅಂತ ಇವತ್ತು ನಮ್ಮ ಬಂದಿಗಿಲ್ಲ ಸರ್. ಯಾಕಂದರೆ 6 ದಶಕಗಳ ಕಾಲ ಕನ್ನಡ, ತೆಲುಗು, ಹಿಂದಿ ಮತ್ತೊಂದು ಕಡೆ ತಮಿಳು, ಮಲಯಾಳಮಲ್ಲಿ ನಟನೆ ಮಾಡಿದ್ದಾರೆ. ಹೌದು, ಅವರ ಮಾರ್ಗದರ್ಶನ ಎಲ್ಲರಿಗೂ ನೀಡ್ತಾ ಇದ್ರು. ಎಲ್ಲ ಕಲಾವಿದರಿಗೂ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ಥರ ನಡ್ಕೋಬೇಕು, ಯಾವ ಥರ ಸಂಪಾದನೆ ಮಾಡಿದ ದುಡ್ಡನ್ನ ಉಳಿಸ್ಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ರು. ಏನು ಹೇಳ್ತೀರಿ? ನಮ್ಮೊಂದಿಗಿಲ್ಲ ಅಮ್ಮ. ಸಿನಿಮಾ ರಂಗದಲ್ಲಿ ಅಂದರೆ ಸಿನಿಮಾದಲ್ಲಿ ನನಗೆ 1-2 ಸಿನಿಮಾಗಳಲ್ಲಿ ತಾಯಿ ಮಗಳಾಗಿ ನಾವು ಅಭಿನಯಿಸಿದ್ದು ನಿಜಕ್ಕೂ ದೇವ್ರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಹಾಗೆ ಅದೇ ತಾಯಿ ಥರನೇ ನಡ್ಕೋತಾ ಇದ್ರು ನನ್ನ ಹತ್ರ. ಅವರು ತುಂಬ ಪ್ರೀತಿ ಮಮತೆ ವಾತ್ಸಲ್ಯ ಅವ್ರಿಗೆ ನಮ್ಮಗಳ ಬಗ್ಗೆ. ನಮ್ಮಿಬ್ಬರು ಕಂಡ್ರಂತೂ ತುಂಬ ಖುಷಿ ಪಡೋರು, ತುಂಬ ಸಂತೋಷದಿಂದ ಮಾತಾಡ್ಸೋರು, ಮನೆಗೆಲ್ಲ ಇನ್ವೈಟ್ ಮಾಡಿ ಅಡುಗೆ ಮಾಡಿರೋ ಬಡಿಸೋರು. ಆ್ಯಂಡ್ ಮಕ್ಕಳ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳೋರು. ಹಾಗೆ ಒಂಥರ ಈಗ ಅವ್ರನ್ನ ಈ ಸ್ಥಿತಿಲಿ ನೋಡಿದ್ರೆ ತುಂಬ ಒಂಥರ ಕೊನೆ ಬಾರಿ ಭೇಟಿಯಾಗಿದ್ದು ನೆನಪಿದೆ ಅಂದರೆ ಒಂದು ಸುಮಾರು ತಿಂಗಳ ಹಿಂದೆ ಫೋನಲ್ಲಿ ಮಾತಾಡಿದ್ದಷ್ಟೇ. ಎಲ್ಲ ಕಾರ್ಯಕ್ರಮ ಬರೋರು, ಡ್ಯಾನ್ಸ್ ಮಾಡೋರು, ಸಾಂಗ್ ಆಡೋರು, ಅದು ನಾವು ಸಹ ವಿಡಿಯೋ ನೋಡಿದ್ದೀವಿ. ಹೌದು, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮಾರು ಭೇಟಿ ಅಂತೂ ಆಗ್ತಾನೆ ಇರ್ತಾಯಿದ್ವಿ. ಸಿಕ್ಕಿದಾಗೆಲ್ಲ ಒಂಥರ ಭಾಳ ನಮ್ಮ ಸಿಹಿ ಕಹಿ ದಿನಗಳಿಂದಲೂ ಕೂಡ ಅವರು ನಮಗೆ ಕಾಲ್ ಮಾಡಿ ಮನೆಗೆಲ್ಲ ಕರೆದು ಆ ಕಾಲದಿಂದನೂ ಮನೆಗೆ ಬಂದಿದ್ದೀವಿ, ಮಾತಾಡಿದ್ದೀವಿ. ಸೊ ಹೀಗೆ ನನಗೆ ತುಂಬ ಲಾಸ್ ಮೇಡಮ್. ಕನ್ನಡ ಚಿತ್ರರಂಗಕ್ಕಲ್ಲ, ಇಡೀ ಭಾರತ ಚಿತ್ರರಂಗ ಅಲ್ಲ, ಇಡೀ ಜಗತ್ತಿನ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಆ ಸಮಯಗಳಲ್ಲಿ ಅಷ್ಟೊಂದು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ದೊಡ್ಡ ಮಟ್ಟದ ಹೆಸರಿದ್ರು ಕೂಡ ಅಷ್ಟೇ ಮಗುವಿನ ಹಾಗೆ ಜೀವನ ಮಾಡಿದ್ದಾರೆ, ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಕಂಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಆ ತಾಯಿಗೆ ಒಂದು ದೊಡ್ಡ ನಮನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಸರ್, ಇದಿಷ್ಟು ಸಿ ಕೈ ಚಂದ್ರ ಅವರ ಪತ್ನಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೊತೆಗೆ ಸಿ ಕೈ ಚಂದ್ರ ಅವರ ಫ್ಯಾಮಿಲಿ ಇದ್ರೆ ಮಾತಾಡಿಸ್ತೀನಿ ಸರ್. ಹಿರಿಯ ನಟಿ ಸಾಕಷ್ಟು ಕನ್ನಡಕ್ಕೆ ಕೊಡುಗೆ ನೀಡಿದ್ದಾರೆ ಮತ್ತು ಬೇರೆ ಭಾಷೆಯಲ್ಲಿ ನಟನೆಯಲ್ಲಿ ಜೈ ಎನಿಸಿದರು. ಇವತ್ತು ನಮ್ಮ ಬಂದಿಗಿಲ್ಲ ಸರ್, ಏನು ಹೇಳ್ತಾರೆ? ಇಡೀ ಭಾರತ ಚಿತ್ರರಂಗ ಅನಾಥವಾಗಿದೆ, ತಾಯಿನ ಕಳ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆತ್ಮೀಯತೆಯ ಮಮತೆಯ ಪ್ರತಿರೂಪ. ಯಾವುದೇ ಕಲಾವಿದರು ಬಂದರೂ ಅವ್ರನ್ನ ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಾತಾಡಿಸಿ ಅವ್ರಿಗೆ ಆತಿಥ್ಯ ನೀಡಿ ತುಂಬು ಮನಸ್ಸಿಂದ ಹರಿಸ್ತಿದ್ದಂಥ ವ್ಯಕ್ತಿ. ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಇಡೀ ಚಿತ್ರರಂಗ ಅನಾಥವಾಗಿದೆ ಅಂತ ಹೇಳಕ್ಕೆ ಇಷ್ಟ. ಸರ್, ಪ್ರತಿ ಬಾರಿ ಈ ಒಂದು ಸ್ಥಾನಕ್ಕೆ ಅವರೇ ಕಾರಣ. ತುಂಬ ತಿದ್ದಿದ್ದಾರೆ ಅಂತ ಇವತ್ತು ನಮ್ಮ ಬಂದಿಗಿಲ್ಲ ಸರ್. ಯಾಕಂದರೆ 6 ದಶಕಗಳ ಕಾಲ ಕನ್ನಡ, ತೆಲುಗು, ಹಿಂದಿ ಮತ್ತೊಂದು ಕಡೆ ತಮಿಳು, ಮಲಯಾಳಮಲ್ಲಿ ನಟನೆ ಮಾಡಿದ್ದಾರೆ. ಹೌದು, ಅವರ ಮಾರ್ಗದರ್ಶನ ಎಲ್ಲರಿಗೂ ನೀಡ್ತಾ ಇದ್ರು. ಎಲ್ಲ ಕಲಾವಿದರಿಗೂ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ಥರ ನಡ್ಕೋಬೇಕು, ಯಾವ ಥರ ಸಂಪಾದನೆ ಮಾಡಿದ ದುಡ್ಡನ್ನ ಉಳಿಸ್ಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ರು. ಏನು ಹೇಳ್ತೀರಿ? ನಮ್ಮೊಂದಿಗಿಲ್ಲ ಅಮ್ಮ. ಸಿನಿಮಾ ರಂಗದಲ್ಲಿ ಅಂದರೆ ಸಿನಿಮಾದಲ್ಲಿ ನನಗೆ 1-2 ಸಿನಿಮಾಗಳಲ್ಲಿ ತಾಯಿ ಮಗಳಾಗಿ ನಾವು ಅಭಿನಯಿಸಿದ್ದು ನಿಜಕ್ಕೂ ದೇವ್ರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಹಾಗೆ ಅದೇ ತಾಯಿ ಥರನೇ ನಡ್ಕೋತಾ ಇದ್ರು ನನ್ನ ಹತ್ರ. ಅವರು ತುಂಬ ಪ್ರೀತಿ ಮಮತೆ ವಾತ್ಸಲ್ಯ ಅವ್ರಿಗೆ ನಮ್ಮಗಳ ಬಗ್ಗೆ. ನಮ್ಮಿಬ್ಬರು ಕಂಡ್ರಂತೂ ತುಂಬ ಖುಷಿ ಪಡೋರು, ತುಂಬ ಸಂತೋಷದಿಂದ ಮಾತಾಡ್ಸೋರು, ಮನೆಗೆಲ್ಲ ಇನ್ವೈಟ್ ಮಾಡಿ ಅಡುಗೆ ಮಾಡಿರೋ ಬಡಿಸೋರು. ಆ್ಯಂಡ್ ಮಕ್ಕಳ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳೋರು. ಹಾಗೆ ಒಂಥರ ಈಗ ಅವ್ರನ್ನ ಈ ಸ್ಥಿತಿಲಿ ನೋಡಿದ್ರೆ ತುಂಬ ಒಂಥರ ಕೊನೆ ಬಾರಿ ಭೇಟಿಯಾಗಿದ್ದು ನೆನಪಿದೆ ಅಂದರೆ ಒಂದು ಸುಮಾರು ತಿಂಗಳ ಹಿಂದೆ ಫೋನಲ್ಲಿ ಮಾತಾಡಿದ್ದಷ್ಟೇ. ಎಲ್ಲ ಕಾರ್ಯಕ್ರಮ ಬರೋರು, ಡ್ಯಾನ್ಸ್ ಮಾಡೋರು, ಸಾಂಗ್ ಆಡೋರು, ಅದು ನಾವು ಸಹ ವಿಡಿಯೋ ನೋಡಿದ್ದೀವಿ. ಹೌದು, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮಾರು ಭೇಟಿ ಅಂತೂ ಆಗ್ತಾನೆ ಇರ್ತಾಯಿದ್ವಿ. ಸಿಕ್ಕಿದಾಗೆಲ್ಲ ಒಂಥರ ಭಾಳ
ನಮ್ಮ ಸಿಹಿ ಕಹಿ ದಿನಗಳಿಂದಲೂ ಕೂಡ ಅವರು ನಮಗೆ ಕಾಲ್ ಮಾಡಿ ಮನೆಗೆಲ್ಲ ಕರೆದು ಆ ಕಾಲದಿಂದನೂ ಮನೆಗೆ ಬಂದಿದ್ದೀವಿ, ಮಾತಾಡಿದ್ದೀವಿ. ಸೊ ಹೀಗೆ ನನಗೆ ತುಂಬ ಲಾಸ್ ಮೇಡಮ್. ಕನ್ನಡ ಚಿತ್ರರಂಗಕ್ಕಲ್ಲ, ಇಡೀ ಭಾರತ ಚಿತ್ರರಂಗ ಅಲ್ಲ, ಇಡೀ ಜಗತ್ತಿನ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಆ ಸಮಯಗಳಲ್ಲಿ ಅಷ್ಟೊಂದು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ದೊಡ್ಡ ಮಟ್ಟದ ಹೆಸರಿದ್ರು ಕೂಡ ಅಷ್ಟೇ ಮಗುವಿನ ಹಾಗೆ ಜೀವನ ಮಾಡಿದ್ದಾರೆ, ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನೂ ಕಂಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಆ ತಾಯಿಗೆ ಒಂದು ದೊಡ್ಡ ನಮನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಸಿ ಕೈ ಚಂದ್ರ ಅವರ ಪತ್ನಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೊತೆ ಈಗ ಸಿ ಕೈ ಚಂದ್ರ ಅವರ ಫ್ಯಾಮಿಲಿ ಇದ್ರೆ ಮಾತಾಡಿಸ್ತೀನಿ. ಸರ್, ಹಿರಿಯ ನಟಿ, ಸಾಕಷ್ಟು ಕನ್ನಡಕ್ಕೆ ಕೊಡುಗೆ ನೀಡಿದ್ದಾರೆ ಮತ್ತು ಬೇರೆ ಭಾಷೆಯಲ್ಲಿ ನಟನೆಯಲ್ಲಿ ಜೈ ಎನಿಸಿದರು. ಇವತ್ತು ನಮ್ಮ ಬಂದಿಲ್ಲ ಸರ್, ಏನು ಹೇಳ್ತಾರೆ? ಇಡೀ ಭಾರತ ಚಿತ್ರರಂಗ ಅನಾಥವಾಗಿದೆ, ತಾಯಿನ ಕಳ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆತ್ಮೀಯತೆಯ, ಮಮತೆಯ ಪ್ರತಿರೂಪ. ಯಾರೇ ಕಲಾವಿದರು ಬಂದರೂ ಅವ್ರನ್ನ ಭಾಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ಮಾತಾಡಿಸಿ ಅವ್ರಿಗೆ ಆತಿಥ್ಯ ನೀಡಿ ತುಂಬು ಮನಸ್ಸಿಂದ ಹರಿಸ್ತಿದ್ದಂಥ ವ್ಯಕ್ತಿ. ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಇಡೀ ಚಿತ್ರರಂಗ ಅನಾಥವಾಗಿದೆ ಅಂತ ಹೇಳಕ್ಕೆ ಇಷ್ಟ. ಸರ್, ಪ್ರತಿ ಬಾರಿ ಈ ಒಂದು ಸ್ಥಾನಕ್ಕೆ ಅವರೇ ಕಾರಣ. ತುಂಬ ತಿದ್ದಿದ್ದಾರೆ ಅಂತ ಇವತ್ತು ನಮ್ಮ ಬಂದಿಗಿಲ್ಲ ಸರ್. ಯಾಕಂದರೆ 6 ದಶಕಗಳ ಕಾಲ ಕನ್ನಡ, ತೆಲುಗು, ಹಿಂದಿ, ಮತ್ತೊಂದು ಕಡೆ ತಮಿಳು, ಮಲಯಾಳಮಲ್ಲಿ ನಟನೆ ಮಾಡಿದ್ದಾರೆ. ಹೌದು, ಅವರ ಮಾರ್ಗದರ್ಶನ ಎಲ್ಲರಿಗೂ ನೀಡ್ತಾ ಇದ್ರು. ಎಲ್ಲ ಕಲಾವಿದರಿಗೂ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ಥರ ನಡ್ಕೋಬೇಕು, ಯಾವ ಥರ ಸಂಪಾದನೆ ಮಾಡಿದ ದುಡ್ಡನ್ನ ಉಳಿಸ್ಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ರು. ಏನು ಹೇಳ್ತೀರಿ? ನಮ್ಮೊಂದಿಗಿಲ್ಲ ಅಮ್ಮ. ಸಿನಿಮಾ ರಂಗದಲ್ಲಿ ಅಂದರೆ ಸಿನಿಮಾದಲ್ಲಿ ನನಗೆ 1-2 ಸಿನಿಮಾಗಳಲ್ಲಿ ತಾಯಿ ಮಗಳಾಗಿ ನಾವು ಅಭಿನಯಿಸಿದ್ದು ನಿಜಕ್ಕೂ ದೇವ್ರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಹಾಗೆ ಅದೇ ತಾಯಿ ಥರನೇ ನಡ್ಕೋತಾ ಇದ್ರು ನನ್ನ ಹತ್ರ. ಅವರು ತುಂಬ ಪ್ರೀತಿ, ಮಮತೆ, ವಾತ್ಸಲ್ಯ ಅವ್ರಿಗೆ ನಮ್ಮಗಳ ಬಗ್ಗೆ. ನಮ್ಮಿಬ್ಬರು ಕಂಡ್ರಂತೂ ತುಂಬ ಖುಷಿ ಪಡೋರು, ತುಂಬ ಸಂತೋಷದಿಂದ ಮಾತಾಡ್ಸೋರು, ಮನೆಗೆಲ್ಲ ಇನ್ವೈಟ್ ಮಾಡಿ ಅಡುಗೆ ಮಾಡಿರೋ ಬಡಿಸೋರು. ಆ್ಯಂಡ್ ಮಕ್ಕಳ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳೋರು. ಹಾಗೆ ಒಂಥರ ಈಗ ಅವ್ರನ್ನ ಈ ಸ್ಥಿತಿಲಿ ನೋಡಿದ್ರೆ ತುಂಬ ಒಂಥರ ಕೊನೆ ಬಾರಿ ಭೇಟಿಯಾಗಿದ್ದು ನೆನಪಿದೆ ಅಂದರು. ಒಂದು ಸುಮಾರು ತಿಂಗಳ ಹಿಂದೆ ಫೋನಲ್ಲಿ ಮಾತಾಡಿದ್ದಷ್ಟೇ. ಎಲ್ಲ ಕಾರ್ಯಕ್ರಮ ಬರೋರು, ಡ್ಯಾನ್ಸ್ ಮಾಡೋರು, ಸಾಂಗ್ ಆಡೋರು, ಅದು ನಾವು ಸಹ ವಿಡಿಯೋ ನೋಡಿದ್ದೀವಿ. ಹೌದು, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮಾರು ಭೇಟಿ ಅಂತೂ ಆಗ್ತಾನೆ ಇರ್ತಾಯಿದ್ವಿ. ಸಿಕ್ಕಿದಾಗೆಲ್ಲ ಒಂಥರ ಭಾಳ ನಮ್ಮ ಸಿಹಿ ಕಹಿ ದಿನಗಳಿಂದಲೂ ಕೂಡ ಅವರು ನಮಗೆ ಕಾಲ್ ಮಾಡಿ ಮನೆಗೆಲ್ಲ ಕರೆದು ಆ ಕಾಲದಿಂದನೂ ಮನೆಗೆ ಬಂದಿದ್ದೀವಿ, ಮಾತಾಡಿದ್ದೀವಿ. ಸೊ ಹೀಗೆ ನನಗೆ ತುಂಬ ಲಾಸ್ ಮೇಡಮ್. ಕನ್ನಡ ಚಿತ್ರರಂಗಕ್ಕಲ್ಲ, ಇಡೀ ಭಾರತ ಚಿತ್ರರಂಗ ಅಲ್ಲ, ಇಡೀ ಜಗತ್ತಿನ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಆ ಸಮಯಗಳಲ್ಲಿ ಅಷ್ಟೊಂದು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ದೊಡ್ಡ ಮಟ್ಟದ ಹೆಸರಿದ್ರು ಕೂಡ ಅಷ್ಟೇ ಮಗುವಿನ ಹಾಗೆ ಜೀವನ ಮಾಡಿದ್ದಾರೆ, ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನೂ ಕಂಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಆ ತಾಯಿಗೆ ಒಂದು ದೊಡ್ಡ ನಮನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಸಿ ಕೈ ಚಂದ್ರ ಅವರ ಪತ್ನಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೊತೆ ಈಗ ಸಿ ಕೈ ಚಂದ್ರ ಅವರ ಫ್ಯಾಮಿಲಿ ಇದ್ರೆ ಮಾತಾಡಿಸ್ತೀನಿ. ಸರ್, ಹಿರಿಯ ನಟಿ, ಸಾಕಷ್ಟು ಕನ್ನಡಕ್ಕೆ ಕೊಡುಗೆ ನೀಡಿದ್ದಾರೆ ಮತ್ತು ಬೇರೆ ಭಾಷೆಯಲ್ಲಿ ನಟನೆಯಲ್ಲಿ ಜೈ ಎನಿಸಿದರು. ಇವತ್ತು ನಮ್ಮ ಬಂದಿಲ್ಲ ಸರ್, ಏನು ಹೇಳ್ತಾರೆ? ಇಡೀ ಭಾರತ ಚಿತ್ರರಂಗ ಅನಾಥವಾಗಿದೆ, ತಾಯಿನ ಕಳ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಆತ್ಮೀಯತೆಯ, ಮಮತೆಯ ಪ್ರತಿರೂಪ. ಯಾರೇ ಕಲಾವಿದರು ಬಂದರೂ ಅವ್ರನ್ನ ಭಾಳ ಪ್ರೀತಿಯಿಂದ, ಆತ್ಮೀಯತೆಯಿಂದ ಮಾತಾಡಿಸಿ ಅವ್ರಿಗೆ ಆತಿಥ್ಯ ನೀಡಿ ತುಂಬು ಮನಸ್ಸಿಂದ ಹರಿಸ್ತಿದ್ದಂಥ ವ್ಯಕ್ತಿ. ಇವತ್ತು ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಇಡೀ ಚಿತ್ರರಂಗ ಅನಾಥವಾಗಿದೆ ಅಂತ ಹೇಳಕ್ಕೆ ಇಷ್ಟ. ಸರ್, ಪ್ರತಿ ಬಾರಿ ಈ ಒಂದು ಸ್ಥಾನಕ್ಕೆ ಅವರೇ ಕಾರಣ. ತುಂಬ ತಿದ್ದಿದ್ದಾರೆ ಅಂತ ಇವತ್ತು ನಮ್ಮ ಬಂದಿಗಿಲ್ಲ ಸರ್. ಯಾಕಂದರೆ 6 ದಶಕಗಳ ಕಾಲ ಕನ್ನಡ, ತೆಲುಗು, ಹಿಂದಿ, ಮತ್ತೊಂದು ಕಡೆ ತಮಿಳು, ಮಲಯಾಳಮಲ್ಲಿ ನಟನೆ ಮಾಡಿದ್ದಾರೆ. ಹೌದು, ಅವರ ಮಾರ್ಗದರ್ಶನ ಎಲ್ಲರಿಗೂ ನೀಡ್ತಾ ಇದ್ರು. ಎಲ್ಲ ಕಲಾವಿದರಿಗೂ ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ಥರ ನಡ್ಕೋಬೇಕು, ಯಾವ ಥರ ಸಂಪಾದನೆ ಮಾಡಿದ ದುಡ್ಡನ್ನ ಉಳಿಸ್ಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ರು. ಏನು ಹೇಳ್ತೀರಿ? ನಮ್ಮೊಂದಿಗಿಲ್ಲ ಅಮ್ಮ. ಸಿನಿಮಾ ರಂಗದಲ್ಲಿ ಅಂದರೆ ಸಿನಿಮಾದಲ್ಲಿ ನನಗೆ 1-2 ಸಿನಿಮಾಗಳಲ್ಲಿ ತಾಯಿ ಮಗಳಾಗಿ ನಾವು ಅಭಿನಯಿಸಿದ್ದು ನಿಜಕ್ಕೂ ದೇವ್ರು ಕೊಟ್ಟ ವರ ಅಂತಲೇ ಹೇಳ್ಬೋದು. ಹಾಗೆ ಅದೇ ತಾಯಿ ಥರನೇ ನಡ್ಕೋತಾ ಇದ್ರು ನನ್ನ ಹತ್ರ. ಅವರು ತುಂಬ ಪ್ರೀತಿ, ಮಮತೆ,
ವಾತ್ಸಲ್ಯ ಅವ್ರಿಗೆ ನಮ್ಮಗಳ ಬಗ್ಗೆ ನಮ್ಮಿಬ್ಬರು ಕಂಡ್ರಂತೂ ತುಂಬ ಖುಷಿ ಪಡೋರು, ತುಂಬ ಸಂತೋಷದಿಂದ ಮಾತಾಡ್ಸೋರು, ಮನೆಗೆಲ್ಲ ಇನ್ವೈಟ್ ಮಾಡಿ ಅಡುಗೆ ಮಾಡಿರೋ ಬಡಿಸೋರು. ಆ್ಯಂಡ್ ಮಕ್ಕಳ ಬಗ್ಗೆ ಎಲ್ಲ ವಿಚಾರಿಸ್ಕೊಳ್ಳೋರು. ಹಾಗೆ ಒಂಥರ ಈಗ ಅವ್ರನ್ನ ಈ ಸ್ಥಿತಿಲಿ ನೋಡಿದ್ರೆ ತುಂಬ ಒಂಥರ ಕೊನೆ ಬಾರಿ ಭೇಟಿಯಾಗಿದ್ದು ನೆನಪಿದೆ ಒಂದು ಸುಮಾರು ತಿಂಗಳ ಹಿಂದೆ ಫೋನಲ್ಲಿ ಮಾತಾಡಿದ್ದಷ್ಟೇ. ಎಲ್ಲ ಕಾರ್ಯಕ್ರಮ ಬರೋರು, ಡ್ಯಾನ್ಸ್ ಮಾಡೋರು, ಸಾಂಗ್ ಆಡೋರು, ಅದು ನಾವು ಸಹ ವಿಡಿಯೋ ನೋಡಿದ್ದೀವಿ. ಹೌದು, ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸುಮಾರು ಭೇಟಿ ಅಂತೂ ಆಗ್ತಾನೆ ಇರ್ತಾ ಇದ್ವಿ. ಸಿಕ್ಕಿದಾಗೆಲ್ಲ ಒಂಥರ ಭಾಳ ನಮ್ಮ ಸಿಹಿ ಕಹಿ ದಿನಗಳಿಂದಲೂ ಕೂಡ ಅವರು ನಮಗೆ ಕಾಲ್ ಮಾಡಿ ಮನೆಗೆಲ್ಲ ಕರೆದು ಆ ಕಾಲದಿಂದನೂ ಮನೆಗೆ ಬಂದಿದ್ದೀವಿ, ಮಾತಾಡಿದ್ದೀವಿ. ಸೊ ಹೀಗೆ ನನಗೆ ತುಂಬ ಲಾಸ್ ಮೇಡಮ್. ಕನ್ನಡ ಚಿತ್ರರಂಗಕ್ಕಲ್ಲ, ಇಡೀ ಭಾರತ ಚಿತ್ರರಂಗ ಅಲ್ಲ, ಇಡೀ ಜಗತ್ತಿನ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು. ಆ ಸಮಯಗಳಲ್ಲಿ ಅಷ್ಟೊಂದು ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ದೊಡ್ಡ ಮಟ್ಟದ ಹೆಸರಿದ್ರು ಕೂಡ ಅಷ್ಟೇ ಮಗುವಿನ ಹಾಗೆ ಜೀವನ ಮಾಡಿದ್ದಾರೆ, ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನೂ ಕಂಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ. ಆ ತಾಯಿಗೆ ಒಂದು ದೊಡ್ಡ ನಮನ ಸಲ್ಲಿಸ್ತೀವಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಸಿ ಕೈ ಚಂದ್ರ ಅವರ ಪತ್ನಿ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.